ಮಥುರಾ ದೇಶದ ಉಗ್ರಸೇನ ಎಂಬ ರಾಜನಿಗೆ ಇಬ್ಬರು ಮಕ್ಕಳು, ಕಂಸ ಹಾಗೂ ದೇವಕಿ. ದೇವಕಿ ಒಳ್ಳೆ ಗುಣಗಳನ್ನು ಹೊಂದಿದವಳಾದರೆ ಕಂಸ ಬಹಳ ಕೆಟ್ಟ ಗುಣಗಳನ್ನು ಹೊಂದಿದವನಾಗಿದ್ದ. ಆದರೆ ಅವನು ತನ್ನ ತಂಗಿ ದೇವಕಿಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಹಾಗಾಗಿ ದೇವಕಿಯ ಮದುವೆಯನ್ನು ವಿಜೃಂಭಣೆಯಿಂದ ವಾಸುದೇವನ ಜೊತೆ ಮಾಡುತ್ತಾನೆ. ಆದರೆ ಒಂದು ದಿನ ಕಂಸನ ಕಿವಿಗೆ ಅಶರೀರವಾಣಿಯೊಂದು ಕೇಳಿಬರುತ್ತೆ. ಕಂಸ, ನಿನ್ನ ತಂಗಿ ದೇವಕಿ ಸಂತಾನದ 8ನೆಯ ಮಗುವಿನಿಂದ ನಿನ್ನ ಹತ್ಯವಾಗುತ್ತದೆ ಎಂದು. ಇದನ್ನು ಕೇಳಿದ ಕೂಡಲೇ ತನ್ನ ತಂಗಿ ದೇವಕಿಯನ್ನೇ ಕೊಲ್ಲಲು ಬರುತ್ತಾನೆ. ಆದರೆ ವಾಸುದೇವನು ದೇವಕಿಯನ್ನು ಕೊಲ್ಲದಂತೆ ಹಾಗೂ 8ನೆಯ ಮಗುವನ್ನು ನಿನಗೆ ಕೊಡುವುದಾಗಿ ಹೇಳಿ ದೇವಕಿಯನ್ನು ಕೊಲ್ಲುವುದನ್ನು ತಪ್ಪಿಸುತ್ತಾನೆ. ಇದಕ್ಕೆ ಕಂಸನು ಒಪ್ಪಿದಾದರೂ ವಾಸುದೇವ ಹಾಗೂ ದೇವಕಿ ಇಬ್ಬರನ್ನು ಕೂಡ ಜೈಲಿಗೆ ಹಾಕುತ್ತಾನೆ. ಕಾವಲಿಗಾರನನ್ನು ಕೂಡ ಇರಿಸುತ್ತಾನೆ. ಸ್ವತಃ ಮಗು ಜನಿಸುವುದರ ಬಗ್ಗೆ ಗಮನಹರಿಸುತ್ತಾನೆ. ಇತ್ತ ದೇವಕಿ ವಾಸುದೇವನಿಗೆ ಹುಟ್ಟಿದ ಮಗುವನ್ನೆಲ್ಲ ಕಂಸ ಹುಟ್ಟಿದ ತಕ್ಷಣವೇ ಕೊಲ್ಲುತ್ತಾ ಬರುತ್ತಾನೆ. ಹೀಗೆ ಕಂಸ ದೇವಕಿಯ 6 ಮಗುವನ್ನು ಕೊಲ್ಲುತ್ತಾನೆ. 7ನೆಯ ಮಗುವನ್ನು ದೇವಕಿಯ ಗರ್ಭದಲ್ಲಿದ್ದಾಗಲೇ ವಿಷ್ಣುವು ಆ ಗರ್ಭವನ್ನು ಬೃಂದಾವನದ ರೋಹಿಣಿಯ ಗರ್ಭಕ್ಕೆ ವರ್ಗಿಸಲಾಗುತ್ತದೆ. ಆ ಗರ್ಭದಿಂದ ರೋಹಿಣಿಗೆ ಜನಿಸಿದ ಮಗುವೇ ಬಲರಾಮ. ಇನ್ನು ದೇವಕಿಯ ತನ್ನ 8ನೆಯ ಮಗುವನ್ನು ಕಂಸ ಕೊಲ್ಲುತ್ತಾನೆ ಎಂದು ತಾನೇ ಕೊಲ್ಲಲು ಮುಂದಾದಾಗ ಭಗವಾನ್ ವಿಷ್ಣು ಪ್ರತ್ಯಕ್ಷವಾಗಿ, ನಾನು ನಿನ್ನ 8ನೆಯ ಮಗುವಾಗಿ ಬರುವುದಾಗಿ ಮತ್ತು ಆ ಮಗುವನ್ನು ಗೋಕುಲದ ಯಶೋದಳ ಹಾಗೂ ನಂದನ ಬಳಿಗೆ ಸೇರಿಸಿ ಅಲ್ಲಿರುವ ಯಶೋದಳಿಗೆ ಜನಿಸಿದ ಹೆಣ್ಣು ಮಗುವನ್ನು ತರಲು ವಿಷ್ಣು ಹೇಳುತ್ತಾನೆ. ರಾಕ್ಷಸ ಕಂಸ, ಕಠೋರವಾದ ಕಾವಲಿಗರು. ಈ ಮಧ್ಯದಲ್ಲೂ ವಾಸುದೇವನು ಭಗವಾನ್ ವಿಷ್ಣು ಹೇಳಿದ ಹಾಗೆ ವಿಷ್ಣು ರೂಪವಾದ ತನ್ನ 8ನೆಯ ಪುಟ್ಟ ಕಂದನನ್ನು ಗೋಕುಲದ ಯಶೋದಳ ಬಳಿಗೆ ಸೇರಿಸುತ್ತಾನೆ. ಮಗುವನ್ನು ಕಾರಾಗೃಹದಿಂದ ಗೋಕುಲದವರೆಗೆ ಸೇರಿಸಲು ಏನೆಲ್ಲ ಪವಾಡವೇ ನಡೆಯಿತು. ಈ ರೋಚಕ ಕಥೆಯ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಮೇಘನಾ.